ಹಳೆಯ ಕಟ್ಟಡವೊಂದು ಕುಸಿದು ಬಿದ್ದು 4 ಗಾಯಗೊಂಡು ಜೀವಾಪಾಯದಿಂದ ಪಾರಾಗಿರುವ ಘಟನೆ ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಬಿರಿಯಾನಿ ಹೋಟೆಲ್ ಮಾಲೀಕ ಆಂಧ್ರ ಮೂಲದ ತಿರುಮುರುಗನ್, ಅಲಮೇಲ, ನಾಗರಹೊಳೆಯ ತಿಮ್ಮ, ತಿತಿಮತಿಯ ಮಧು ಗಾಯಗೊಂಡವರು. ತಿರುಮುರುಗನ್ ಅವರ ಕಾಲು ಮುರಿದಿದೆ. ಇವರಿಗೆ ಗೋಣಿಕೊಪ್ಪ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಯಿತು. ಸ್ಥಳೀಯರು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಮತ್ತು ಆಂಬ್ಯುಲೆನ್ಸ್ ಸೇವೆಯಿಂದ ತುರ್ತು ಕಾರ್ಯಾಚರಣೆ ಮೂಲಕ ಎಲ್ಲರನ್ನ ರಕ್ಷಣೆ ಮಾಡಲಾಯಿತು. ಸುಮಾರು 3 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಲಾಯಿತು. ಸ್ಥಳೀಯರು ಜೆಸಿಬಿ, ಕ್ರೇನ್, ಆಂಬ್ಯುಲೆನ್ಸ್ ಮೂಲಕ ಸ್ವಯಂ ಪ್ರೇರಿತವಾಗಿ ತಂದು ಕಾರ್ಯಾಚರಣೆ ಸುಗಮವಾಗಿ ನಡೆಸಲು ನೆರವಾದರು. ಮತ್ತಿಬ್ಬರು ಸಿಲುಕಿಕೊಂಡಿರುವ ಬಗ್ಗೆ ಗೊಂದಲ ಇದ್ದ ಕಾರಣ ಇಡೀ ಕಟ್ಟಡವನ್ನು ತೆರವುಗೊಳಿಸಿ ಗೊಂದಲ ನಿವಾರಿಸಲಾಯಿತು. ಅಗ್ನಿಶಾಮಕ ದಳ ಹಾಗೂ ಗೋಣಿಕೊಪ್ಪ, ಪೊನ್ನಂಪೇಟೆ ಪೊಲೀಸ್ ತಂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಅಗ್ನಿಶಾಮಕ ದಳ ಆಗಮಿಸಿತು. ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಭೇಟಿ ನೀಡಿದರು. ಗೋಣಿಕೊಪ್ಪ ಪೊಲೀಸ್ ಉಪನಿರೀಕ್ಷಕಿ ರೂಪಾದೇವಿ ಬಿರಾದಾರ್ ಆರಂಭದಲ್ಲಿ ಕಾರ್ಯಾಚರಣೆಗೆ ಸೂಕ್ತ ನಿರ್ದೇಶನ ನೀಡಿದರು. ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಪಾಲ್ಗೊಂಡಿದ್ದರು. 3 ಗಂಟೆ ಮುಖ್ಯ ರಸ್ತೆಯಲ್ಲಿ ಸಂಚರಿಸಲಾಗದೆ ಬೈಪಾಸ್ ರಸ್ತೆ ಮೂಲಕ ವಾಹನಗಳು ಸಂಚಾರ ಮಾಡಿದವು. ನಿಮ್ದೇ ಹೋಟ್ಲ? ಎಷ್ಟು ಜನ ಇದ್ರು? 5-6 ಜನ ಇದ್ದಿದ್ದು. ಊಟ ಮಾಡ್ಕೊಳ್ಳಿಲ್ಲ? ಈಗೇನು ಒಳಗಿದ್ದು ಇದ್ದಾರ? ಇದ್ದೀರಿ ಸರ್. ನೀವೇ ಹೊರಗೆ ಬಂದಿದ್ದು? ನೀವು ಹೇಗೆ ಬಂದಿದ್ದು? ನಾವು ನಾಗರೋಡ್ ಅಂತ ಬಂದಿವಿ ಸರ್, ಬಟ್ಟೆ ಹಾಕಿ. ಅಲ್ಲಪ್ಪ, ಹೆಂಗೆ ಹೊರಗೆ ಬಂದಿದ್ದು ನೀವು? ನಾವು ಹೊರಗಡೆ ಊಟ ಮಾಡಿ ಕೈ ತೊಳೆದು ದಾಟೋದ್ರಲ್ಲಿ ಆ ಬಿಲ್ಡಿಂಗ್ ಇದು ಫುಲ್ ಇದ್ದಿಲ್ಲ? ಹಾಂ ಇದ್ದೀನಿ. ಎಷ್ಟು ಏನು ಹೆಸರು ನಿಮ್ಮದು? ತಿಮ್ಮ. ಇದು ಗೋಣಿಕೊಪ್ಪ ಟೌನಿನ ಒಂದು ದುರಾದೃಷ್ಟ ಅಂತ ಹೇಳಿದ್ರೆ ತಪ್ಪಿಲ್ಲ. ಏನು ಅಂಬೂರು ಬಿರಿಯಾನಿ ಅಂತ ಒಂದು ಹೋಟೆಲ್ ನಿಂತಿತ್ತು. ಅದು ಒಂದು 2 ಗಂಟೆ ಸಮಯದಲ್ಲಿ ದಿಢೀರಾಗಿ ಇದ್ದ ಸಂದರ್ಭದಿಂದ ಅದರೊಳಗಡೆ ಇದ್ದ 7 ಜನರು ಏನೂ ತೊಂದರೆ ಇಲ್ಲದೆ ಹೊರಗಿದ್ದಾರೆ. ಒಂದು ಇಬ್ಬರಿಗೆ ಸ್ವಲ್ಪ ಸಣ್ಣ ಸಣ್ಣ ಪೆಟ್ಟುಗಳು, ತಲೆಗೇಟಾಗಿದ್ದ ವಿಚಾರಗಳಿದೆ. ಅದರಲ್ಲಿ ಒಂದು 80 ವರ್ಷ ಹಿಂದದ ಒಂದು ಕಟ್ಟಡ. ಬಹುಶಃ ಗೋಣಿಕೊಪ್ಪದಲ್ಲಿ ಇಂಥ ಕಟ್ಟಡ ತುಂಬ ಇದೆ. ಅದೆಲ್ಲ ತೆರವಾಗುವಂಥ ಕೆಲಸ ಮಾಡಬೇಕು. ಹಾಗೆ ಏನು ಅನಾಹುತ ಆಗದೆ ಒಂದು ಸುತ್ತವಾಗಿ ಎಲ್ಲ ಕೆಲಸವನ್ನು ನಡೀತಾ ಇದ್ದಾರೆ. ಮತ್ತು ಪೊಲೀಸಿನವರು, NDRF ಮತ್ತು ಅಗ್ನಿಶಾಮಕದವರು ಮತ್ತು ಇಲ್ಲಿ ಲೋಕಲ್ ಸೇರಿ ತೆರವು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಎಷ್ಟು ಜನಕ್ಕೆ? ಕಟ್ಟಡದೊಳಗೆ ಎಷ್ಟು ಜನ ಇದ್ದರು? ಕಟ್ಟಡದೊಳಗೆ 7 ಜನ ಇದ್ದರು. 3 ಜನನು ಸ್ವಲ್ಪ ಪ್ರಾಬ್ಲಮ್, ಒಬ್ಬ ಮಾತ್ರ ಕೊನೆಗೆ ಸಿಕ್ಕಿದವರು. ಬಾಕಿ ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲರೂ ಆಸ್ಪತ್ರೆಗೆ ಚೆನ್ನಾಗಿದೆ, ತೊಂದರೆ.